ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸಾಹೇಬ್ರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಇಲ್ಲಿ ಹುಬ್ಬಳ್ಳಿಯ ಆನಂದ ನಗರ ಅನ್ನುವಂತಹ ಒಂದು ಏರಿಯಾ ಸರ್, ಮಯೂರ ಕಾಲೋನಿ ಅಂತೆ ಸರ್. ಸ್ವಂತ ಮನೆಯ ಬೆಡ್ರೂಮ್ ಅನ್ನ ಆತ ಎಣ್ಣೆ ಅಂಗಡಿ ಮಾಡ್ಕೊಂಡಿದ್ದಾನೆ ಸರ್. ಗಾಳಿ ಬರೋದಕ್ಕೆ ಉಪಯೋಗ ಮಾಡ್ತೀವಲ್ಲ ಕಿಟಕಿ, ಅದನ್ನ ಎಣ್ಣೆ ಕೊಡೋದಕ್ಕೂ ದುಡ್ಡು ತಗೊಳ್ಳೋದಕ್ಕೂ ಉಪಯೋಗ ಆಗ್ತಾ ಇದೆ ಸರ್. ಅಲ್ಲಿನ ನಾಗರಿಕರು ಮೂರು ಬಾರಿ ಅಬಕಾರಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಕ್ರಮ ಆಗಿಲ್ವಂತೆ ಸರ್. ನೋಡ್ತೀನಿ ಸರ್, ನನಗೆ ವಿಡಿಯೋ ಬಂದಿತ್ತು, ನಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಿದ್ದೆ ನಿನ್ನೆ. ಏನು ಕ್ರಮ ಆಗಿದೆ ನೋಡ್ಬಿಟ್ಟು ಮಾತಾಡ್ತೀನಿ ಸರ್. ಪ್ಲೀಸ್ ಕಾರಣ ಏನು ಅಂತ ಕೇಳಿದ್ರೆ ಸರ್, ಫ್ರೀಡಮ್ ಟಿವಿ ತಮ್ಮ ಅನೇಕ ನಿಷ್ಠಾವಂತಿಕೆ ಕೆಲಸಗಳನ್ನು ಕೂಡ ವರದಿ ಮಾಡಿದೆ. ಜೊತೆಗೆ ಇದು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನ ಒಂದು ಸಂಚಿಕೆ ಸರ್. ಜೊತೆಗೆ ಜನ ನಮ್ಮ ಕಂಪ್ಲೇಂಟ್ ಬಾಕ್ಸ್ ನ ಮೊರೆ ಹೋಗಿದ್ದಾರೆ, ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತ. ಕಾರಣ ಸರ್, ಅಕ್ಕಪಕ್ಕದಲ್ಲಿ ಹೆಣ್ಣು ಮಕ್ಕಳಿಗೆ ಅಕ್ರಮವಾಗಿ ಮದ್ಯ ಕುಡಿದು ಗಂಡ ಹೆಂಡತಿಯನ್ನ ಪೀಡಿಸುವಂತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲ, ಇವತ್ತೇ ಈಗಲೇ ನಮ್ಮ ಅಧಿಕಾರಿಗಳು ಕಳಿಸಿ ಅದೇನಾಗಿದೆ ನೋಡ್ಬಿಟ್ಟು ನಾನು ನಿಮಗೆ ಮತ್ತೆ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಸಾಹೇಬರು ಮಾತನಾಡ್ತಾ ಇದ್ರು. ನಮ್ಮ ಗಮನಕ್ಕೆ ಬಂದಿದೆ, ಈ ಕೂಡಲೇ ಕ್ರಮ ಆಗುತ್ತೆ, ಈ ಕೂಡಲೇ ಕ್ರಮ ಆಗಬೇಕು, ತಕ್ಷಣಕ್ಕೆ ಮಾಹಿತಿಯನ್ನು ರವಾನಿಸ್ತೀನಿ. ಇದು ಕಮಿಷನರ್ ಹೇಳೋದು. ನೋಡ್ರಿ, ನಮಗೆ ಇದಕ್ಕಿಂತ ಬಹುದೊಡ್ಡ ಅವಾರ್ಡು ಇನ್ನೊಂದಿಲ್ಲ, ಇದಕ್ಕಿಂತ ದೊಡ್ಡ ಶ್ಲಾಘನೆಯೂ ಇನ್ನೊಂದಿಲ್ಲ. ನಾವೊಂದು ವರದಿಯನ್ನ ಬ್ರೇಕ್ ಮಾಡ್ತೀವಿ, ಆ ವರದಿಯಿಂದ ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತೀವಿ, ಕೂತ್ಕೊಂಡು ಗಂಟ್ಲು ಹರ್ಕತೀವಿ. ಇದಕ್ಕೆ ನಮಗೆ ಪ್ರತಿ ರೂಪ ಅಥವಾ ಪ್ರತಿಫಲವಾಗಿ ಭರವಸೆಯ ಮಾತುಗಳು ಕೇಳಿಬರುತ್ತೆ ಅನ್ನೋದಾದ್ರೆ ಇದಕ್ಕಿಂತ ದೊಡ್ಡ ಜಯ ಇನ್ನೊಂದು ಯಾವುದು? ಆನಂದ ಏನೋ ಅದು ಆನಂದ ನಗರ ಅನ್ನುವಂಥ ಪ್ರದೇಶ ಅಂತೆ ಹುಬ್ಬಳ್ಳಿ. ಆ ಪ್ರದೇಶದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ, ಯಾರೇ ಬಂದರೂ ಕೂಡ ಮದ್ಯ ಕೊಡುವಂತಹ ಪದ್ಧತಿಯ ಅಕ್ರಮ ಅಂಗಡಿಯದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಇವತ್ತು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಅಲ್ಲಿನ ಸುತ್ತಲಿನ ನಾಗರಿಕರಿಗೆ ನ್ಯಾಯ ಸಿಗಬೇಕು. ನಾವು ಎಲ್ಲಿ ಬದುಕ್ತಾ ಇದ್ದೀವಿ? ಸಂಸ್ಕಾರಯುತವಾಗಿ ಬದುಕುವ ನಾಗರಿಕರಲ್ಲಿದ್ದಾರೆ. ಸರಿ, ನಾನು ಹೇಳ್ತೀನಿ ನಿಮಗೊಂದು. ಯಾವನೋ ಒಬ್ಬ ಹೊರ ರಾಜ್ಯದ ಕುಡುಕನ ಮಗ ಆನಂದ ನಗರದಲ್ಲಿ ಇದ್ದಾನೆ ಅನ್ಕೊಳ್ಳಿ. ಅಕ್ರಮ ಮದ್ಯ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಂಠಪೂರ್ತಿ ಕುಡ್ಕೊಂಡು ಅಲ್ಲೇ ನಡೆದಾಡುವಂತ ಹೆಣ್ಣು ಮಗಳ ಮೇಲೆ ಏನಾದ್ರೂ ಉಪದ್ರವ ಅಥವಾ ಉಪಟಳ ಮಾಡಿದ್ರೆ ಅದಕ್ಕೆ ಯಾರು ಹೊಣೆ? ಹುಬ್ಬಳ್ಳಿ ಧಾರವಾಡದಲ್ಲಿ ಅದೆಷ್ಟೋ ಕ್ರೈಮ್ಗಳು ನಡೀತಾವೆ. ಮದ್ಯದ ಅಮಲಿನಲ್ಲಿ ಸಾಕಷ್ಟು ಕ್ರೈಮ್ಗಳಾಗಿದ್ದಾವೆ. ಸೊ ಕಮಿಷನರ್ ಸಾಹೇಬರು ಇಷ್ಟೊತ್ತು ಮಾತನಾಡ್ತಾ ಇದ್ರು, ಈ ಕೂಡಲೇ ಈ ಕ್ಷಣ ಕ್ರಮ ಆಗುತ್ತೆ. ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಸ್ಟೋರಿ, ಶಶಿಕುಮಾರ್ ಅಧಿಕಾರಿ ಈ ಕೂಡಲೇ ಈ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಈ ದಂಧೆ ನಿಲ್ಲಬೇಕು, ಇನ್ನು ಕಂಟಿನ್ಯೂ ಆಗಕೂಡದು. ಆನಂದ ನಗರದಲ್ಲಿ ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಈ ತರಹದ ಅಕ್ರಮ ಮದ್ಯದ ಅಂಗಡಿ ಓಪನ್ ಆಗಿದ್ರೆ ಕಂಪ್ಲೇಂಟ್ ಬಾಕ್ಸಿಗೆ ದೂರ ಹಾಕಿ, ನಾವು ರಿಪೇರಿ ಮಾಡ್ತೀವಿ. ನಿರ್ಭಯ ಅಕ್ರಮಿಗಳನ್ನ ರಿಪೇರಿ ಮಾಡುವ ಗ್ಯಾರೇಜು ಕಂಪ್ಲೇಂಟ್ ಬಾಕ್ಸು. ನೀವು ನೆಟ್ಟಗೆ ಆಗೋದಿಲ್ಲ ಅಂದ್ರೆ ನಿಮ್ಮನ್ನು ಯಾರು ನೆಟ್ಟಗೆ ಮಾಡ್ತಾರೋ ಅಂತಹ ಅಧಿಕಾರಿಗಳ ಗಮನಕ್ಕೆ ಕೊಡ್ತೀವಿ ನಾವು. ಅಂತಹವರ ಗಮನಕ್ಕೆ ಕೊಡೋ ಕೆಲಸ ಕಂಪ್ಲೇಂಟ್ ಬಾಕ್ಸ್ ನಿಂದ ನಡೆಯುತ್ತೆ. ಸ್ವಂತ ಮನೆಯನ್ನ ಅಕ್ರಮ ಎಣ್ಣೆ ಮಾರಾಟ ಮಾಡೋದಕ್ಕೆ ದಂಧೆಯ ಗೋದಾಮ್ ಮಾಡ್ಕತ್ತೀರಿ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಶಾಲೆ ಮತ್ತು ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಅಲ್ಲೇ ನಡ್ಕೊಂಡು ಹೋಗ್ತಾರೆ.